ಹೆಲೋ 8 ತಿಂಗಳ ಮಕ್ಕಳಿಗೆ ಇನ್ನೊಂದು ಹೆಲ್ತಿ ರೆಸಿಪಿ ತೋರ್ಸಾಕತ್ತೀನಿ. ಇದೇನು ಅಂತಂದ್ರೆ ಅವಲಕ್ಕಿಯಿಂದ ಮಾಡೋದು. ಅವಲಕ್ಕಿ ಮಕ್ಕಳಿಗೆ ಕೊಡೋದ್ರಿಂದ ಇದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಇರ್ತಾವೆ. ಮಕ್ಕಳ ಬೆಳವಣಿಗೆಗೆ ಇದು ಹೆಲ್ಪ್ ಮಾಡ್ತೈತಿ ಮತ್ತು ಮಕ್ಕಳಲ್ಲಿ ತೂಕ ಹೆಚ್ಚೋಕ್ಕೂ ಇದು ಹೆಲ್ಪ್ ಮಾಡ್ತೈತಿ. ಅವಲಕ್ಕಿನ ನಾನು ಒಂದು 2-3 ಸತಿ ಕ್ಲೀನಾಗಿ ತೊಳ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಇದನ್ನ ನೆನೆಯಾಕೆ ಬಿಡ್ತೀನಿ. ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡೀನಿ. ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ಲಘು ನೆನಿತಾವು ಅನ್ನೋ ಕಾರಣಕ್ಕೆ ನೋಡಿರಿ, ಇವಾಗ ಇದಕ್ಕೆ ಫೈನಾಗಿ ನೆನೆದೈತಿ. ನೆನೆದಾದ್ಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೀನಿ. ತುಪ್ಪ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್. ತುಪ್ಪ ಖಾಲಿಯಾಗಿತ್ತು ಅಂಥೇಳಿ ನಾನು ಆಯಿಲ್ ಯೂಸ್ ಮಾಡೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ, ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಏನು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಇವಾಗ ನಾನು ಇದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುಕ್ ಮಾಡಿಬಿಟ್ರೆ ರೆಡಿ ಆಗಿಬಿಡ್ತೈತಿ. ಇದು ಇನ್ಸ್ಟಂಟಾಗಿ ನಾವು ಮಾಡಿಕೊಡ್ಬಹುದು. ಮಕ್ಕಳಿಗೆ ಡೈಲಿ ಒಂದೇ ಥರ ಫುಡ್ ಕೊಟ್ಟರೆ ಮಕ್ಕಳು ಇಷ್ಟಪಡೋಂಗಿಲ್ಲ. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಮಕ್ಕಳು ಇಷ್ಟಪಡ್ತಾರೆ. ಎಕ್ಸಾಂಪಲ್ ನನ್ನ ಮಗಳ ಇದ್ದಾಳೆ. ನನ್ನ